everyone, welcome to my channel. This video is for all the people who are feeling dark, who are feeling lost, stuck in a loneliness. So you are feeling very fearful and you lost something, you're feeling like a loser or anything like that. So this video, especially for all those people who have given up in their life, so please watch this video. Very important, there's a beautiful guidance that I'm going to give you from the universe and from the goddesses. Okay, let's see what guidance from the nature. So I feel like it's gives you more motivation and it brings to strength for you all. That's why I'm doing this video. I hope this video will resonate to you all. Shall we start the video now? ಹೇಗಿದೆ ಈಗ ನಿಮ್ಮ ಸಿಚುವೇಶನ್ ಏನಿದೆ? ನಿಮ್ಮ ಸಿಚುವೇಶನ್ಗಾಗಿ ಇಲ್ಲಿ ನೀವು ತುಂಬ ಸ್ಟಕ್ ಫೀಲ್ ಮಾಡ್ತಿದ್ದೀರಾ ಅಥವಾ ತುಂಬ ಲಾಸ್ಟ್ ಫೀಲ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ನೀವು ಏನು ಡಿಸಿಷನ್ ತೊಗೊಳೋದಕ್ಕಾಗ್ತಾ ಇಲ್ಲ, ಅಥವಾ ನೀವು ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಾ, ಏನೋ ಕಳ್ಕೊಂಡಿರೋ ರೀತಿ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಸೊ ನಿಮಗಾಗಿ ವಿಡಿಯೋ ಆಗಿರುತ್ತೆ. ಆ್ಯಂಡ್ ನಾನಿಲ್ಲಿ ನಿಮಗೆ ಜಸ್ಟ್ ಓನ್ಲಿ 5 ಕಾರ್ಡ್ಸ್ ಮಾತ್ರ ಇಲ್ಲಿ ನಾನು ಸೆಗ್ರಿಗೇಟ್ ಮಾಡ್ತೀನಿ. ಓಕೆ, ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ವಿತ್ ಯು ಆ್ಯಂಡ್ ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಗೈಸ್. ಓಕೆ, ಸೊ ಓನ್ಲಿ ನಾನಿಲ್ಲಿ ನಿಮಗಾಗಿ 5 ಕಾರ್ಡ್ಸ್ನ ತೆಗಿತೀನಿ. 5 ಕಾರ್ಡ್ಸಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ಸೆಲೆಕ್ಟ್ ಮಾಡಬಹುದು, ಅಥವಾ 5 ಕಾರ್ಡ್ಸ್ನು ನೀವು ಇಲ್ಲಿ ನೋಡಬಹುದು. ಓಕೆ, ಫೈನ್. And the bottom of the deck, the personal issues reaches resolution ಅಂತ ಬರ್ತಿದೆ. ಆ್ಯಂಡ್ ಇದು ಕ್ಯಾನ್ಸರ್ ರಾಶಿಯವರ ಪ್ರೆಸೆನ್ಸ್ ಇರಬಹುದು. ಓಕೆ, ಲಕ್ ಈಸ್ ಆನ್ ಯುವರ್ ಸೈಡ್ ಅಂತ ಬರ್ತಿದೆ ಡಿಯರ್ಸ್. ಓಕೆ, ಸೊ ಬಿಕಾಸ್ ಇದು ಕೆಲವರಿಗೆ ಇಲ್ಲಿ ಫೀಲ್ ಆಗ್ತಿರಬಹುದು ನೀವು ಏನೋ ಕಳ್ಕೊಂಡಿದ್ದೀರಾ, ಅಥವಾ ನಿಮಗೇನೋ ಲಾಸ್ಟ್ ಫೀಲ್ ಆಗ್ತಿದೆ, ಅಥವಾ ನೀವು ನಿಮ್ಮ ಸಿಚುವೇಶನ್ ಈಗ ಯಾವುದರಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಯುವರ್ ಕೆರಿಯರ್ ಆರ್ ಯುವರ್ ರಿಲೇಷನ್ಶಿಪ್. ಓಕೆ, ಸೊ ನೀವು ಅದಕ್ಕೆ ಅನುಗುಣವಾಗಿ ನೀವು ಇಲ್ಲಿ ತಗೋಬಹುದು. ರೈಟ್ ನಾವು ನೀವು ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ವಾಟ್ ಎವರ್ ಈಸ್ ಕಮಿಂಗ್ ಯುವರ್ ವೇ. ಓಕೆ, ಇಟ್ಸ್ ಲುಕ್, ಸ್ಮೈಲ್ ಮಾಡಿ, ಜಸ್ಟ್ ಒಂದು ಸ್ಮೈಲ್ ಮಾಡಿ, ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ ಆ್ಯಂಡ್ ರೀಸ್ಟಾರ್ಟ್ ಯುವರ್ ಜರ್ನಿ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಜರ್ನಿ ಏನಿದೆ ಅದನ್ನು ರೀಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಇಲ್ಲಿ ನೀವು ತುಂಬ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಇಲ್ಲಿ ಹಿಡ್ದಿಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಿಂದ ಬೇರೆ ಯಾರಿಗೂ ಪ್ರಾಬ್ಲಮ್ ಅನ್ನೋದಾಗೋದಿಲ್ಲ, ಅದನ್ನು ನೀವೇ ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನನಗೆ ಸ್ಯಾಜಿಟೇರಿಯಸ್ ರಾಶಿಯವರ ಪ್ರೆಸೆನ್ಸ್ ಇದೆ, ಧನಸ್ಸು ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ನೀವು ತುಂಬ ಸ್ಟಕ್ ಫೀಲ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಜಸ್ಟ್ ರಿಮೂವ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್ ಅಂತ ಬರ್ತಿದೆ, ದಟ್ ಈಸ್ ಆಲ್ಸೋ ಸ್ಯಾಜಿಟೇರಿಯಸ್ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್ ಅಂತ ಏನು ಬರ್ತಿದೆ, ಈಗ ನಿಮಗೆ ಇದು ರಿಸ್ಕ್ ಆಗ್ತಿರಬಹುದು, ಸ್ವಲ್ಪ ರಿಸ್ಕ್ ನೀವು ತಗೋಬೇಕಾಗಿದೆ ಅನ್ನೋದಿರಬಹುದು. ಸೊ ನೀವು ಅದನ್ನು ರಿಸ್ಕ್ ತಗೊಂಡು ಈ ಒಂದು ಪ್ರಾಬ್ಲಮಿಂದ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಮೈಂಡ್ ಏನಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಲೈಕ್ ಪಾಸಿಟಿವ್ ವೇದಲ್ಲಿ ನಿಮ್ಮ ಮೈಂಡ್ನ ನಿಮಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆನ್ಸ್ ಏನಿದೆ ಅದ್ರ ಕಡೆ ನೀವು ನಿಮ್ಮ ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಸ್ಟಾರ್ಟ್ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಕೆಲವನ್ನ ನಾವು ಕಳ್ಕೊತಿದ್ದೀವಿ ಅಂತ ಹೇಳಿದರೆ ನಮಗೆ ಅದ್ರ ಮೇಲೆ ಇರುವಂಥ ಏನು ನೆಗೆಟಿವ್ ಥಾಟ್ ಇರಬಹುದು, ಅಥವಾ ಅದ್ರ ಮೇಲೆ ನಮಗಿರುವಂಥ
ಏನು ಅದನ್ನು ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಿರಬಹುದು. ಓಕೆ, ಅದು ವರ್ಕ್ ಇರಬಹುದು ಅಥವಾ ನಿಮ್ಮ ರಿಲೇಷನ್ಶಿಪ್ ಇರಬಹುದು, ಅದರಲ್ಲಿ ನೀವೇನೋ ತುಂಬ ನೆಗೆಟಿವ್ ಮಾಡಿರೋದಿರಬಹುದು, ಅಥವಾ ತುಂಬ ಅದ್ರ ಕಡೆ ನಿಮಗೆ ಏನೇ ಒಂದು ಥಾಟನ್ನು ನೀವು ಕ್ರಿಯೇಟ್ ಮಾಡಿದ್ರೂ ನೀವು ನೆಗೆಟಿವ್ ಆಗಿ ಥಾಟ್ನ ಕ್ರಿಯೇಟ್ ಮಾಡಿರಬಹುದು. ಸೊ ಇದರಿಂದ ನಾನು ನಿಮಗೆಲ್ಲ ಹೇಳೋದೇನೆಂದರೆ, ಸ್ಟಾರ್ಟ್ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಅಂತ ಹೇಳ್ತೀನಿ. ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ, ಅದು ನಿಮ್ಮ ವ್ಯಕ್ತಿ ಮೇಲೆ ಇರಬಹುದು ಅಥವಾ ನಿಮ್ಮ ಒಂದು ಕರಿಯರಲ್ಲಿ ಇರಬಹುದು, ನಿಮ್ಮ ಒಂದು ಜಾಬ್ ಮೇಲೆ ಇರಬಹುದು. ಅದಕ್ಕೆ ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನ ತೋರಿಸಿ. ಸೊ ಇದರಿಂದ ನೀವು ಒಂದು ಬಿಗ್ ಪಿಕ್ಚರ್ನ ನೀವು ನೋಡಬಹುದು, ಲೈಕ್ ತುಂಬ ದೊಡ್ಡ ಚೇಂಜಸ್ನ ನೀವು ನೋಡಬಹುದು. ಓಕೆ, ಆ್ಯಂಡ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಆರ್ ರಿಕ್ವೈರ್ಡ್ ಅಂತ ಬರ್ತಿದೆ. ಹೊಂದಾಣಿಕೆ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಮೆಸೇಜ್ ಬರ್ತಿದೆ. ಓಕೆ, ಆ್ಯಂಡ್ ಸಮ್ಟೈಮ್ ಏನಾಗುತ್ತೆ ಅಂದರೆ, ನಾವು ಮಾಡೋದೇ ಸರಿ ಅಂತ ನಮಗೆ ಫೀಲ್ ಆಗ್ತಿರುವಾಗ ನಮ್ಮ ತಪ್ಪು ನಮಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ನಾವು ಸಮ್ಟೈಮ್ ಸ್ಟೆಪ್ ಬ್ಯಾಕ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಈಗಿನ ಪರಿಸ್ಥಿತಿಯಲ್ಲಿ ನೀವು ಏನು ನಿರ್ಧಾರ ತಗೋತಿದ್ದೀರಾ ಅದರಲ್ಲಿ ಹೊಂದಾಣಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ, ನೀವು ಆ ಒಂದು ವಿಚಾರವಾಗಿ ಸ್ಟೆಪ್ ಬ್ಯಾಕ್ ಆಗೋದೂ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಂತ ನನಗೆ ಮೆಸೇಜಸ್ ಇದೆ. ಓಕೆ, ಸೊ ಜಸ್ಟ್ ನಿಮ್ಮ ಒಂದು ಸಿಚುವೇಶನ್ ಈಗ ಏನಿದೆ ಅದಕ್ಕೆ ಹೊಂದಾಣಿಕೆ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಇಲ್ಲಿ ಮೆಸೇಜ್ ಇರೋದ್ರಿಂದ, ಸೊ ನೀವು ಏನಿಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರಬಹುದು ಅಥವಾ ನಿಮ್ಮ ವರ್ಕ್ ರಿಲೇಟೆಡ್ ಇರಬಹುದು, ಅಲ್ಲಿ ನಿಮಗೆ ಹೊಂದಾಣಿಕೆ ಅನ್ನೋದು ಕಷ್ಟ ಆಗ್ತಿರಬಹುದು, ಅದನ್ನು ನೀವು ಇಲ್ಲಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಅಥವಾ ನಿಮ್ಮ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದು, ಅಥವಾ ನಿಮ್ಮನ್ನು ನೀವು ಇಲ್ಲಿ ತುಂಬ ಸ್ಟ್ರಕ್ ಫೀಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮಗೇನು ಒಂದು ನಿರ್ಧಾರ ತಗೋಬೇಕು ಅನ್ನೋದಾಗಲಿ ಅಥವಾ ಏನೇ ಒಂದು ನಿರ್ಧಾರನ ನೀವಲ್ಲಿ ನಾನು ತಗೋತೀನಿ ಅಂದ್ರೂ ಅದು ಆಗೋದಿಲ್ಲ. ಸೊ ದಟ್ ಟೈಮ್ ಯು ಹ್ಯಾವ್ ಟು ಅಡ್ಜಸ್ಟ್, ರೈಟ್? ಸೊ ಅದು ನಿಮಗೆ ನೀವು ಅಡ್ಜಸ್ಟ್ ಆಗೋದಿರಬಹುದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಡ್ಜಸ್ಟ್ ಆಗೋದಿರಬಹುದು, ಅಥವಾ ನಿಮ್ಮ ಒಂದು ವರ್ಕ್ ರಿಲೇಟೆಡ್ ನೀವು ಅಡ್ಜಸ್ಟ್ಮೆಂಟ್ ಆಗೋದಿರಬಹುದು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನನಗೆ ಮೆಸೇಜಸ್ ಇದೆ. ಆ ನ್ಯೂ ಸ್ಟಾರ್ಟ್ ಈಸ್ ಕಮ್ಮಿಂಗ್ ಅಂತ ಬರ್ತಿದೆ. ಸದ್ಯಕ್ಕೆ ಈಗ ಏನಿಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಾ, ಮೇ ಬಿ ನಿಮಗೆ ಇನ್ ದಿ ನಿಯರ್ ಫ್ಯೂಚರ್, ಓಕೆ, ಈಗ ನಿಮಗೆ ಈ ರೀಡಿಂಗ್ ನೋಡಿದ್ಮೇಲೆ ನಿಮ್ಗೆ ಅನಿಸ್ಬೋದು ಲೈಕ್ ಎಸ್ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ನ್ಯೂ ಬಿಗಿನಿಂಗ್ ಅಥವಾ ನ್ಯೂ ಜರ್ನಿ ಅಂತ ನಿಮಗೆ ಫೀಲ್ ಆಗಬಹುದು. ಸೊ ಅದನ್ನು ನೀವು ಮಾಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ಡೆವಲಪಿಂಗ್ ಅಂತ ಬರ್ತಿದೆ ನನಗೆ. ಇದು ನಿಮ್ಮ ಕರಿಯರಲ್ಲಿ ಡೆವಲಪ್ ಆಗೋದಿರಬಹುದು, ಅಥವಾ ಇಲ್ಲಿ ನಿಮ್ಮ ಒಂದು ಗೋಲ್ ಏನಿದೆ ಅದ್ರ ಕಡೆ ನೀವು ಅಚೀವ್ ಮಾಡೋದಿರಬಹುದು, ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ನ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಯೂನಿವರ್ಸ್ ನಿಮಗಾಗಿ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಅಥವಾ ನ್ಯೂ ಆಪರ್ಚುನಿಟೀಸ್ನ ಇಲ್ಲಿ ನಿಮಗೆ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಸ್ಟಾರ್ಟ್ ಫೀಲ್ ಮೋರ್ ಓಫುಲ್ ಅಬೌಟ್ ಗೆಟ್ಟಿಂಗ್ ವಾಟ್ ಯು ವಾಂಟ್ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೀವು ನಿಮ್ಗೇನು ಬೇಕು ಅದ್ರ ಕಡೆ ನೀವು ಥಿಂಕ್ ಮಾಡಿ. ಓಕೆ, ಆ್ಯಂಡ್ ಫರ್ಗೆಟ್ ಅಬೌಟ್ ದ ಪಾಸ್ಟ್ ಅಂತ ಹೇಳ್ತೀನಿ. ನಿಮ್ಮ ಪಾಸ್ಟ್ ಏನಿದೆ ಅದನ್ನು ಜಸ್ಟ್ ಫರ್ಗೆಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ರಿಲೀಸ್ ವಾಟ್ ಯು ನೋ ಲಾಂಗರ್ ನೀಡ್ ಅಂತ ಹೇಳ್ತೀನಿ. ಬಿಕಾಸ್ ನೀವು ಇಲ್ಲಿ ಏನಾಗಿದೆ ಅದನ್ನು ಇಟ್ಕೊಂಡು ಕೊರಗೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಆಗಲಿ ಅಥವಾ ಅದರಿಂದ ನಿಮಗೆ ಯಾವುದೇ ಹೆಲ್ಪ್ಫುಲ್ ಆಗಲಿ ಇರೋದಿಲ್ಲ. ಸೊ ದಟ್ಸ್ ವೈ ಏನು ನಿಮಗೆ ಸರಿ ಅನ್ನಿಸ್ತಿಲ್ಲ ಅಥವಾ ನಿಮಗೇನು ಸ್ಟಕ್ ಫೀಲ್ ಮಾಡಿಸ್ತಿದೆ ಅದನ್ನು ಜಸ್ಟ್ ರಿಲೀಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ನನಗೆ ಇಲ್ಲಿ ಅಗೇನ್ ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್ ಅಂತ ಬರ್ತಿದೆ. ಓಕೆ, ನಿಮ್ಮ ಡ್ರೀಮ್ಸ್ ಏನಿದೆ ಅದು ನೀವು ಜಸ್ಟ್ ಡ್ರೀಮ್ಸ್ ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗೋದಿಲ್ಲ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ನೀವು ಏನಾದರೂ ಪ್ಲ್ಯಾನ್ ಮಾಡೋದು ತುಂಬ ಅವಶ್ಯಕತೆ ಇದೆ. ನೀವು ಅದನ್ನು ಮಾಡ್ತಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ವರ್ಕ್. ಆ್ಯಂಡ್ ಕ್ರಿಯೇಟ್ ವಾಟ್ ಯು ವಾಂಟ್. ಓಕೆ, ನಿಮಗೆ ಏನು ಫೀಲ್ ಆಗ್ತಿದೆ, ಲೈಕ್ ಏನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ನಿಮಗೆ ಫೀಲ್ ಆಗ್ತಿದೆ ಅಂದರೆ ಎಸ್ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಆ್ಯಂಡ್ ನನಗೆ ಇಲ್ಲಿ ಡೌನ್ ಟು ಅರ್ತ್, ಓಕೆ, ಲೈಕ್ ಈ ವರ್ಡ್ ನನಗೆ ಬರ್ತಿದೆ, ಲೈಕ್ ಕ್ರಿಯೇಟ್ ಡೌನ್ ಟು ಅರ್ತ್ ಅಂತ ಬರ್ತಿದೆ. ಸೊ ನೀವು ಏನು ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ನೀವೇನು ಒಂದು ಅಚೀವ್ಮೆಂಟ್ ಮಾಡ್ತಿದ್ದೀರಾ ಅದರಲ್ಲಿ ಡೌನ್ ಟು ಅರ್ತ್
ಅನ್ನೋ ರೀತಿ ಇರೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನಿಮ್ಮ ಪ್ಲ್ಯಾನಿಂಗ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಮ್ಮ ಪ್ಲ್ಯಾನ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಅದನ್ನು ಮಾಡಬಹುದು. ಬಿಕಾಸ್ ಯೂನಿವರ್ಸ್ ನಿಮಗೆ ನ್ಯೂ ಆಪರ್ಚುನಿಟಿ, ನ್ಯೂ ಬಿಗಿನಿಂಗ್ನ ಕೊಡ್ತಿದ್ದಾರೆ, ಲಕ್ ನಿಮ್ಮ ಸೈಡ್ ಇಟ್ಟಿದ್ದಾರೆ. ಆ್ಯಂಡ್ ನ್ಯೂ ಸ್ಟಾರ್ಟಿಂಗ್ ಅಥವಾ ನ್ಯೂ ಬಿಗಿನಿಂಗ್ಸ್ ಅನ್ನೋದು ನಿಮ್ಮ ಕಡೆ ಬರ್ತಿದೆ. ಸೊ ಇದರಿಂದ ಸದ್ಯಕ್ಕೆ ನೀವೇನು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗಾಗಿ ಏಂಜಲ್ಸ್ ಏನು ಗೈಡ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, 1-2 ಕಾರ್ಡ್ಸ್ ನಿಮಗಾಗಿ ಏಂಜಲ್ಸ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಅದು ನಿಮ್ಮ ಕರಿಯರ್ ರಿಲೇಟೆಡ್, ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಓಕೆ ನೀವು ತಗೋಬಹುದು. ಬಿಕಾಸ್ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ನಾನು ನಿಮಗೆ ಜಸ್ಟ್ ಕಾರ್ಡ್ನ ಸೆಗ್ರಿಗೇಟ್ ಮಾಡಿ ನಿಮಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಅನ್ಲೈಕ್ಲಿ ಅಂತ ಬರ್ತಿದೆ ಆ್ಯಂಡ್ ಆಲ್ಸೋ ರೀಕನ್ಸಿಡರ್ ಅಂತ ಬರ್ತಿದೆ. ಓಕೆ, ನೀವು ಇಲ್ಲಿ ರೀಕನ್ಸಿಡರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸದ್ಯಕ್ಕೆ ನೀವು ಏನು ಕೇಳ್ತಾ ಇದ್ದೀರಾ ಯೂನಿವರ್ಸ್ ಅಥವಾ ಗಾಡ್ ಹತ್ರ ನೀವೇನು ಕೇಳ್ತಾ ಇದ್ದೀರಾ ದಟ್ ಈಸ್ ನಾಟ್ ಸಿಂಪಲ್ ಅಲ್ವಾ. ಸೊ ನೀವೇನು ಈಗೇನು ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅದು ತುಂಬ ಈಸಿಯಾಗಿಲ್ಲದೆ ಇರಬಹುದು. ಓಕೆ, ಅದರಿಂದ ನಿಮಗೆ ಕೆಲವು ಟೈಮ್ ಆಲ್ಟರ್ನೇಟಿವ್ ಆಗಿ ನಿಮಗೇನೋ ಬೇಕು ಅಥವಾ ಆಲ್ಟರ್ನೇಟಿವ್ ಆಗಿ ನಾನು ಇದನ್ನು ಲೆಟ್ ಗೋ ಮಾಡಬೇಕು ಈ ರೀತಿಯಾಗಿ ನಿಮಗೆ ಅನ್ನಿಸ್ಬಹುದು. ಸೊ ನಿಮಗಾಗಿ ಇಲ್ಲಿ ಡಿಫ್ರೆಂಟ್ ಆಪರ್ಚುನಿಟೀಸ್ನ ಯೂನಿವರ್ಸ್ ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ. ಸೊ ಇಲ್ಲಿ ಯುವರ್ ಡ್ರೀಮ್ಸ್ ನೀಡ್ ಪ್ರಾಕ್ಟಿಕಲ್ ಪ್ಲ್ಯಾನ್ ಅಂತ ಬರ್ತಿರೋದ್ರಿಂದ ಮೇ ಬಿ ಇಲ್ಲಿ ನೀವು ಇಲ್ಲಿ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದು ಸಿಗೋದು ಬಿಡೋದು ನೆಕ್ಸ್ಟ್. ಬಟ್ ಇಲ್ಲಿ ನಿಮ್ಮ ಎಫರ್ಟ್ ಏನಿದೆ, ನಿಮ್ಮ ಪ್ಲ್ಯಾನಿಂಗ್ ಏನಿದೆ ಅದರಲ್ಲಿ ನೀವು ಡೌನ್ ಟು ಅರ್ತ್ ಅನ್ನೋ ರೀತಿ ನಿಮ್ಮ ವರ್ಕಲ್ಲಿ ನೀವು ಇನ್ವಾಲ್ವ್ ಆಗ್ತಿದ್ದೀರಾ ಅಂದರೆ ಅದು ನಿಮಗೆ ಆಗಬಹುದು ಅಥವಾ ಆಗದೇನೂ ಇರಬಹುದು ಅನ್ನೋ ರೀತಿ ಮೆಸೇಜಸ್ ಇದೆ. ಆ್ಯಂಡ್ ರೀಕನ್ಸಿಡರ್ ಅಂತ ಬರ್ತಿದೆ. ರೀಕನ್ಸಿಡರ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಮೇ ಬಿ ನೀವು ತುಂಬ ಸಡನ್ ಆಫ್ ಏನೋ ಡಿಸಿಷನ್ನ ತೊಗೋತಿರಬಹುದು ಅಥವಾ ಅದರಲ್ಲಿ ನೀವೇನೋ ಸಡನ್ ಆಫ್ ಆ್ಯಕ್ಷನ್ನ ತೊಗೋತಿರಬಹುದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಕೆಲವು ಫ್ರೆಂಡ್ಸ್ ಯಾರು ಇರ್ತಾರೆ ಅಥವಾ ನಿಮಗೆ ಅಡ್ವೈಸ್ ಮಾಡೋರು ಯಾರು ಇರ್ತಾರೆ ಅವರು ನಿಮ್ಗೇನು ಫೀಡ್ಬ್ಯಾಕ್ ಮಾಡ್ತಾರೆ ಅದನ್ನು ನೀವು ಇಲ್ಲಿ ಸಡನ್ ಆಫ್ ನಿಮಗೆ ಗೊತ್ತಿಲ್ಲದೆ ಅವ್ರು ಹೇಳೋ ಸರಿ ಅನ್ನೋ ರೀತಿ ನೀವು ಇಲ್ಲಿ ನಿರ್ಧಾರ ತೊಗೋತಿರಬಹುದು. ಅಥವಾ ಇಲ್ಲಿ ನಿಮಗೆ ಕೆಲವರು ಹೇಳಿರ್ತಾರೆ ಅದೇ ಸರಿ ಅಂತ ನಿಮಗೆ ಇಲ್ಲಿ ಅನ್ನಿಸ್ತಿದೆ, ಅದನ್ನೇ ನೀವು ಆ್ಯಕ್ಷನ್ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಡೋಂಟ್ ಡೂ ದ್ಯಾಟ್. ಫಸ್ಟು ಅದಕ್ಕೆ ನಿಮಗೆ ಬೇಕಾಗಿರುವಂಥ ಕ್ಲಾರಿಟಿ ತೊಗೊಳ್ಳಿ, ಅದರಲ್ಲಿ ನೀವು ರೀಕನ್ಸಿಡರ್ ಮಾಡಿ ಅದು ಸರಿನೋ ತಪ್ಪೋ ಅನ್ನೋದನ್ನು ಫಸ್ಟು ನೀವು ಇಲ್ಲಿ ತಿಳ್ಕೊಳ್ಳಿ ಅಂತ ನಿಮಗೆ ಮೆಸೇಜಸ್ ಬರ್ತಿದೆ. ಓಕೆ, ಬಿಕಾಸ್ ಇಲ್ಲಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಏನಿದೆ, ನಿಮ್ಮನ್ನು ನೀವು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೋತಿದ್ದೀರಾ ಅದರಲ್ಲಿ ಮೇ ಬಿ ಇಲ್ಲಿ ನಿಮಗೆ ರಿಯಲೈಸ್ ಆಗಬಹುದು. ಓಕೆ, ಇದು ಗುಡ್ ಅಥವಾ ಇದು ಬ್ಯಾಡ್ ಅನ್ನೋದು ನಿಮಗೆ ರಿಯಲೈಸ್ ಆಗಬಹುದು. ಬಟ್ ಸ್ಟಿಲ್ ನೀವೇನು ಆ್ಯಕ್ಷನ್ ತೊಗೋತಿಲ್ಲ ಅಂತ ಹೇಳಿದ್ರೆ ಟೇಕ್ ಆ್ಯಕ್ಷನ್ ಆ್ಯಂಡ್ ರೀಕನ್ಸಿಡರ್ ದಟ್ ಅಂತ ಹೇಳ್ತೀನಿ. ಅದನ್ನು ಮತ್ತೆ ನೀವು ಕನ್ಸಿಡರ್ ಮಾಡಿ ಅದರಲ್ಲಿ ನೀವು ಒಂದು ನಿರ್ಧಾರನ ತೊಗೊಳ್ಳಿ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಇರೋದ್ರಿಂದ ಪ್ಲೀಸ್ ಟೇಕ್ ವಾಟ್ ರೆಸನೇಟಿಂಗ್ ವಿತ್ ಯು ಗೈಸ್ ಆ್ಯಂಡ್ ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸನೇಟಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ. ಸೊ ನಿಮಗೆ ಪರ್ಸ್ನಲ್ ರೀಡಿಂಗ್ನ ನಾನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.